ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 5th ಚಾಪ್ಟರ್, ದಟ್ ಈಸ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಅದರ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ, ದಟ್ ಈಸ್ ಅ ಮಸ್ಟ್ ವಾಚ್ ವಿಡಿಯೋ. ಯಾಕೆ ಅಂತ ಹೇಳಿದರೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಹಾಗೆ ಇರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾಸ್, ಹಾಗೆ ಆ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನೀವು ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಟ್ ಈಸ್ ಅ ಮಸ್ಟ್ ವಾಚ್ ವಿಡಿಯೋ. ಇನ್ ಕೇಸ್ ನೀವು ಆ ವಿಡಿಯೋವನ್ನು ವಾಚ್ ಮಾಡಲಿಲ್ಲ ಅಂತಿದ್ದರೆ ಆ ವಿಡಿಯೋವನ್ನು ಫಸ್ಟಿಗೆ ವಾಚ್ ಮಾಡಿ. ಒನ್ಸ್ ಯು ವಾಚ್ ದಿ ಇಂಟ್ರೊಡಕ್ಷನ್ ವಿಡಿಯೋ, ಖಂಡಿತವಾಗಿ ಕೂಡ ನೀವು ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಕ್ವೆಶನ್ಸನ್ನು ನಿಮ್ಮಷ್ಟಕ್ಕೆ ನೀವೇ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗೆ ವಿಡಿಯೋವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ ನಿಮ್ಮ ಆನ್ಸರನ್ನು ವೆರಿಫೈ ಮಾಡ್ಕೊಳ್ತಾ ಹೋಗಿ. ಅದಲ್ಲದೆ ನಾವು ಎಕ್ಸಸೈಸ್ 5.1 ಹಾಗೆ ಎಕ್ಸಸೈಸ್ 5.2 ಅನ್ನೋ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಎಕ್ಸಸೈಸ್ 5.1ಅನ್ನು ಕ್ವೆಶನ್ ನಂಬರ್ 1, 2 ಆ್ಯಂಡ್ 3, ಕ್ವೆಶನ್ ನಂಬರ್ 4, ಒಟ್ಟು 3 ವಿಡಿಯೋಸ್ ಎಕ್ಸಸೈಸ್ 5.1ಅನ್ನು ಡಿಸ್ಕಸ್ ಮಾಡಿದ್ದು. ಹಾಗೆ ಎಕ್ಸಸೈಸ್ 5.2ಗೆ ರಿಲೇಟೆಡ್ ಆಗಿ ನಮ್ಮ ಹತ್ರ ದರ್ ಆರ್ 5 ವಿಡಿಯೋಸ್. ಎಕ್ಸಸೈಸ್ 5.3 ಕೂಡ ಈಗಾಗಲೇ ಸಾಲ್ವ್ ಮಾಡ್ತಾ ಬಂದಿದ್ದು. ಕ್ವೆಶನ್ ನಂಬರ್ 3 ತನಕದ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೇವೆ. ಹಾಗೆ ಈ ಚಾಪ್ಟರ್ನ ಇಂಟ್ರೊಡಕ್ಷನನ್ನು ಒಂದು ಕಂಪ್ಲೀಟ್ ವಿಡಿಯೋ, ಒನ್ ಶಾರ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೇನೆ. ಈ ಎಲ್ಲ ವಿಡಿಯೋಸನ್ನು ನೋಡ್ತಾ ಬನ್ನಿ. ಹಾಗೆ ನಾವು ಸಾಲ್ವ್ ಮಾಡಿರುವಂತಹ ಸೊಲ್ಯೂಷನ್ ಏನಿದೆ ಅದರ ನೋಟ್ಸ್, ಓಕೆ, ಈ ವಿಡಿಯೋದ ರಿಲೇಟೆಡ್ ಆಗಿ ನೋಟ್ಸನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇವೆ. ಸೊ ನೋಟ್ಸನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ಆ್ಯಂಡ್ ಇವನ್ ಜಾಯಿನ್ ಅವರ್ ವಾಟ್ಸಪ್ ಚಾನಲ್. ಈಗ ವಿದೌಟ್ ಮಚ್ ಡಿಲೇ ನಾವು ವಿ ವಿಲ್ ಬಿ ಸ್ಟಾರ್ಟಿಂಗ್ ದ ಸೊಲ್ಯೂಷನ್ ಫಾರ್ ಕ್ವೆಶನ್ ನಂಬರ್ 4 ಆಫ್ ಎಕ್ಸಸೈಸ್ 5.3. ಫೋರ್ತ್ ಕ್ವೆಶನ್ ನೋಡಿದೆ. ಹೌ ಮೆನಿ ಟರ್ಮ್ಸ್ ಆಫ್ ದಿ AP 9, 17, 25 so on must be taken to give a sum of 636. ಸೊ ನಮಗೆ ಕ್ವೆಶನಲ್ಲಿ ಎ ಪಿಯನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದಿ ಎ ಪಿ. ಓಕೆ, ಏನು ಎ ಪಿ? ಎ ಪಿ ಈಸ್ 9, 17, 25 ಆ್ಯಂಡ್ ಸೊ ಆನ್. ಎ ಪಿಯನ್ನು ಕೊಟ್ಟಿದ್ದಾರೆ. ಹಾಗೆ ಸಮ್ ಕೊಟ್ಟಿದ್ದಾರೆ ನಮಗೆ. ಎಸ್ ಎನ್ ಇಸ್ ಗಿವನ್. ಎಷ್ಟಂತೆ? ಅದು 636 ಅಂತೆ. ಏನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ? ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದಿ ಎ ಪಿ, ಸಮ್ 636 ಬರುವಾಗೆ. ಸೊ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರುವಂಥದ್ದು ಎನ್ ವ್ಯಾಲ್ಯೂ. ಸೊ ಎ ಪಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ವಿ ಹ್ಯಾವ್ ದಿ ಫಸ್ಟ್ ಟರ್ಮ್ ಹಿಯರ್ ಎ ಎಸ್ 9. ಕಾಮನ್ ಡಿಫ್ರೆನ್ಸ್ ಬೇಕು ನಮಗೆ, ಅದಕ್ಕೆ ನಾವು A2 ಮೈನಸ್ A1 ಮಾಡ್ಕೊಳ್ಳಿ. ಸೊ 17 ಮೈನಸ್ 9, 8 ಇಸ್ ದ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, ಸಮ್ ಗೊತ್ತಿದೆ. ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ದಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಎನ್. ಸೊ ಫಾರ್ಮುಲಾವನ್ನು ಬರ್ಕೊಳ್ಳಿ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ n minus 1 into d. Let us substitute into this formula now. Sn andre 636. That is equal to n by 2 into a. So 2 into a andre 9 plus n minus 1 into d. The common difference is 8. Okay, ಈಗ 636 that is equal to n by 2. ಬ್ರ್ಯಾಕೆಟ್ನ ಒಳಗಿರುವಂಥದ್ದು 2 ಮಲ್ಟಿಪ್ಲೈಡ್ ಬೈ 9 ಅಂದರೆ 18 ಪ್ಲಸ್ 8 ಇಂಟು ಎನ್ ಮೈನಸ್ 1. 8ಅನ್ನು ಬ್ರ್ಯಾಕೆಟ್ನ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡಾಗ ವಿ ಹ್ಯಾವ್ 8n ಮೈನಸ್ 8. ಓಕೆ, ಸೊ ಈಗ 636 ದಟ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2. ಬ್ರ್ಯಾಕೆಟ್ನ ಒಳಗಡೆ ಟರ್ಮ್ಸನ್ನು ಗಮನಿಸಿ. ವಿ ಹ್ಯಾವ್ 18 ಆ್ಯಂಡ್ ಮೈನಸ್ 8. 18 ಮೈನಸ್ 8 ಇಸ್ 10 ಪ್ಲಸ್ 8n. ಸೊ ಈಗ 636 is equal to n by 2. ಬ್ರ್ಯಾಕೆಟ್ನ ಒಳಗಿರುವಂತಹ ಟರ್ಮ್ಸಲ್ಲಿ 2ಅನ್ನು ಕಾಮನ್ ಆಗಿ ತೆಗೆದರೆ ವಿ ಹ್ಯಾವ್ 2 ಇಂಟು 5 ಪ್ಲಸ್ 4n. ಓಕೆ, ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಯಿತು. ಈಗ ಎನ್ನನ್ನು ಬ್ರ್ಯಾಕೆಟ್ನೊಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಹ್ಯಾವ್ 5n
plus n into 4n. So 4n square that is equal to 636. ಈಗ ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಆದರೆ ಜನರಲ್ ಫಾರ್ಮಲ್ಲಿ ಬರೆಯೋದಾದರೆ ಐ ಹ್ಯಾವ್ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 ಇಸ್ ಈಕ್ವಲ್ ಟು 0. ಇದು ಈಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿರುವಂಥದ್ದು. ಈಗ ಎನ್ನಿನ ವ್ಯಾಲ್ಯೂವನ್ನು ಫೈಂಡ್ ಮಾಡಲಿಕ್ಕೆ ನಾನು ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ವಿ ನೋ ನಾವು ಬೈ ಸ್ಪ್ಲಿಟ್ಟಿಂಗ್ ದಿ ಟರ್ಮ್ಸ್ ವಿ ಕ್ಯಾನ್ ಫೈಂಡ್ ದಿ ಸೊಲ್ಯೂಷನ್ ಟು ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಹ್ಯಾವ್ 636 ಇಂಟು 4. ಸೊ 6 4s are 24, 2 carry, 4 3s are 12, plus 2 14, 1 carry, 4 6s are 24, plus 1 25. So 2544, 2544 ಮೈನಸ್ ಸೈನ್ ಇದೆ, ಹಾಗೆ n ಸ್ಕ್ವೇರ್ ಇದೆ. ಈ ಟರ್ಮನ್ನು ಸ್ಪ್ಲಿಟ್ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿದಾಗ ವೆನ್ ವಿ ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ವಿ ಹ್ಯಾವ್ ಟು ಗೆಟ್ 5n. ಓಕೆ, ಸೊ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗುವ. ನಂಬರ್ ಈಸ್ 2544. ಓಕೆ, ಲೆಟ್ ಅಸ್ ಫ್ಯಾಕ್ಟರೈಸ್ ದಿಸ್ ನಂಬರ್. ಸೊ ಮೊದಲನೇದಾಗಿ 2 ಇಂದ ಫ್ಯಾಕ್ಟರೈಸ್ ಮಾಡ್ಕೊಳ್ಳುವ, ಯಾಕೆಂದರೆ ಇಟ್ ಈಸ್ ಡಿವಿಸಿಬಲ್ ಬೈ 2. 2 1s are 2 2s are 4, 1 carry, 2 7s are 14, 2 2s are 4. Next again by 2, 2 6s are 12, 2 3s are 6, 2 6s are 12, 2 3s are 6, 2 1s are 2, 2 8s are 16, 2 1s are 2, 1 carry, 2 5s are 10, 18, 2 9s are 18. ಸೊ ಈಗ 159 ಇದೆ, 2 ಇಂದ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು 9 plus 1 10 plus 5 15, so we can divide by 3. Okay, 3 5s are 15, 3 3s are 9. Okay, so ಈಗ 53 ಅಂತ ಹೇಳುವಂಥದ್ದು ಪ್ರೈಮ್ ನಂಬರ್. ಸೊ ಲೆಟ್ ಅಸ್ ಸ್ಟಾಪ್ ದಿ ಡಿವಿಷನ್ ಹಿಯರ್. ಸೊ ಇಲ್ಲಿ 53 ಇಂದನೇ ಡಿವೈಡ್ ಮಾಡ್ಕೊಳ್ಳಿ, 1 7. ಓಕೆ, ಸೊ ಈಗ ನಮಗೆ ಮೈನಸ್ 2544 n ಸ್ಕ್ವೇರ್ ಇದನ್ನು ಫ್ಯಾಕ್ಟರ್ಸ್ ಆಗಿ ಬರೆಯುವಾಗ ವಿ ಶುಡ್ ಬಿ ಗೆಟಿಂಗ್ 5n. Okay, so let us multiply the factors here. 2 2s are 4, 4 2s are 8, 8 2s are 16. Okay, 16 2s are 16 3s are 48. So 48 and 53. Okay, so we will get 5. ಈಗ 48 ಮತ್ತು 53. So we have 48 and 53. 48n and 53n ನಮಗೆ ಪ್ಲಸ್ 5 ಸಿಗಬೇಕು. ಸೊ ಇಲ್ಲಿ ಮೈನಸ್ 48 ಪ್ಲಸ್ 53n. ಓಕೆ, 48 49 49 50 51 52 53. ಸೊ 5n ಇಸ್ ದಿ ಡಿಫರೆನ್ಸ್. ಈಗ ನಾವು ಟರ್ಮ್ಸನ್ನು ಫ್ಯಾಕ್ಟರೈಸ್ ಮಾಡಿ ಆಯಿತು, ಅದನ್ನು ಇಲ್ಲಿ ಬರ್ಕೊಳ್ಬೋದು. ಸೊ ವಿ ಹ್ಯಾವ್ 4n ಸ್ಕ್ವೇರ್ ಮೈನಸ್ 48n ಪ್ಲಸ್ 53n ಮೈನಸ್ 636 is equal to 0. ಈಗ ಫಸ್ಟ್ ಎರಡು ಟರ್ಮ್ಸನ್ನು ಕ್ಲಬ್ ಮಾಡಿ ಹಾಗೆ ನೆಕ್ಸ್ಟ್ ಎರಡು ಟರ್ಮ್ಸನ್ನು ಕ್ಲಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಮತ್ತು 48, ಓಕೆ, n ಕಾಮನ್ ತೆಗಿಬೋದು, ಹಾಗೆ 4ಅನ್ನು ಕೂಡ ಕಾಮನ್ ಆಗಿ ತೆಗೆದ್ರೆ ವಿ ಹ್ಯಾವ್ 4n, ಉಳಿದಿರುವಂಥದ್ದು n ಮೈನಸ್ 48/4 ಅಂತ ಹೇಳಿದಾಗ 12n. ಓಕೆ, ಪ್ಲಸ್ ಈಗ 53 ಮತ್ತು 636 ಇರುವ ಕಾರಣ 53 ಇಂಟು 12 ಮಾಡಿದಾಗ 636 ಬರಬೇಕು. ಲೆಟ್ ಅಸ್ ಚೆಕ್. ಓಕೆ, ಐ ವಿಲ್ ಡೂ ಇಟ್ ಹಿಯರ್. 53 ಇಂಟು 12, 12 3s are 36, 3 carry, 12 5s are 60 plus 3 63. ಸೊ 636. ಸೊ ಈಗ 53 ಕಾಮನ್ ಆಗಿ ತೆಗೆದ್ರೆ ಉಳಿದಿರುವಂಥದ್ದು n ಮೈನಸ್ 12 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಚೆಕ್ ಮಾಡಿ, ಎನ್ನನ್ನು ಕಾಮನ್ ಆಗಿ ತೆಗೆದಿದ್ದೇನೆ. ಸೊ ಐ ಹ್ಯಾವ್ ಟು ರೈಟ್ ಓನ್ಲಿ 12 ಹಿಯರ್. ಓಕೆ, n ಮೈನಸ್ 12 ಪ್ಲಸ್ 53 ಇಂಟು n ಮೈನಸ್ 12 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಈಗ n ಮೈನಸ್ 12 ಕಾಮನ್ ಆಗಿದೆ. ಸೊ ಐ ಹ್ಯಾವ್ ಟು ರೈಟ್ 4n ಪ್ಲಸ್ 53 ಇಂಟು n ಮೈನಸ್ 12 ಇಸ್ ಈಕ್ವಲ್ ಟು 0. ಸೊ ಫ್ಯಾಕ್ಟರೈಸ್ ಮಾಡಿ ಆಯಿತು, ನಮಗೆ ಎರಡು ಫ್ಯಾಕ್ಟರ್ಸ್ ಸಿಕ್ಕಿದೆ.
ಈಗ ಇದರಿಂದ ನಾವೇನು ಬರ್ಕೊಳ್ಬೋದು, ವಿ ಕ್ಯಾನ್ ರೈಟ್ 4n + 53 ಇಸ್ ಈಕ್ವಲ್ ಟು 0. 4n + 53 ಇಸ್ ಈಕ್ವಲ್ ಟು 0. ಹಾಗೆ ಏನು ಬರಿಬೋದು ನಾವು, n - 12 ಇಸ್ ಈಕ್ವಲ್ ಟು 0. 4n + 53 ಇಸ್ ಈಕ್ವಲ್ ಟು 0 ಅಂತಾದರೆ 4n ಇಸ್ ಈಕ್ವಲ್ ಟು -53, n ಇಸ್ ಈಕ್ವಲ್ ಟು -53/4 ಬಂತು. ದಿಸ್ ವ್ಯಾಲ್ಯೂ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತ ಹೇಳಿದರೆ n ಶುಡ್ ಬಿ ಅ ಪಾಸಿಟಿವ್ ನಂಬರ್. ಓಕೆ, ಸೊ n ಅಂತ ಹೇಳುವಂಥದ್ದು ಫ್ರ್ಯಾಕ್ಷನ್ ಆಗಿರಲಿಕ್ಕಿಲ್ಲ, ನೆಗೆಟಿವ್ ನಂಬರ್ಸ್ ಆಗಿರಲಿಕ್ಕಿಲ್ಲ. n ಶುಡ್ ಬಿ ಅ ಪಾಸಿಟಿವ್ ಇಂಟೀಜರ್. ಹಾಗೆ ನಮ್ಗೆ ಇನ್ನೊಂದು n - 12 ಇಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನು -12 ಶಿಫ್ಟ್ ಮಾಡಿಕೊಂಡ್ರೆ n ಇಸ್ ಈಕ್ವಲ್ ಟು +12. ಸೊ ಇಲ್ಲಿ n ಇಸ್ ಈಕ್ವಲ್ ಟು 12. ಸೊ ಎಷ್ಟು ಟರ್ಮ್ಸನ್ನು ತಗೊಂಡು ಆ್ಯಡ್ ಮಾಡಿದರೆ ನಮಗೆ ಸಮ್ ಸಿಗುವಂಥದ್ದು 636 ಈಸ್ n ಇಸ್ ಈಕ್ವಲ್ ಟು 12. ಓಕೆ, ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿ 4th question. Look into the 5th question now. The first term of an AP is 5. ಒಂದು AP ಯ ಫಸ್ಟ್ ಟರ್ಮ್ 5 ಅಂತೆ, ಲಾಸ್ಟ್ ಟರ್ಮ್ ಇಸ್ 45. ಫಸ್ಟ್ ಟರ್ಮ್ 5, ಲಾಸ್ಟ್ ಟೈಮ್ 45. ಸಮ್ ಈಸ್ 400. ಅದು ಸಮ್ 400 ಅಂತೆ. ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ದಿ ಕಾಮನ್ ಡಿಫ್ರೆನ್ಸ್. ಓಕೆ, ಒಂದು AP ಯ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ, ಎಷ್ಟು ಟರ್ಮ್ಸ್ ಇದೆ, ಹಾಗೆ ಅದರ ಕಾಮನ್ ಡಿಫ್ರೆನ್ಸ್ ಏನು ಅಂತ ಹೇಳಿ ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಥಿಂಗ್ಸ್. ಫಸ್ಟ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ a ಇಸ್ ಈಕ್ವಲ್ ಟು 5. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಅದನ್ನು ನಾವು an ಅಥವಾ l ಅಂತ ಹೇಳಿ ಬರೀತೇವೆ. ದಟ್ ಇಸ್ ಈಕ್ವಲ್ ಟು 45. ಹಾಗೆ ವಿ ಹ್ಯಾವ್ ಸಮ್ ಆಫ್ ದಿ ನಂಬರ್ಸ್ SN ಕೊಟ್ಟಿದ್ದಾರೆ, ದಟ್ ಇಸ್ ಈಕ್ವಲ್ ಟು 400. ಏನು ಫೈಂಡ್ ಮಾಡಬೇಕಂತೆ, ವಿ ಹ್ಯಾವ್ ಟು ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್. n ಇಸ್ ಈಕ್ವಲ್ ಟು ವಾಟ್ ವಿ ಹ್ಯಾವ್ ಟು ಫೈಂಡ್. ಅದನ್ನು ಫೈಂಡ್ ಮಾಡಿದ ಮೇಲೆ ನಾವು ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕಂತೆ. ಸೊ d ಇಸ್ ಈಕ್ವಲ್ ಟು ವಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ. ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಸೊ ಫಾರ್ಮುಲಾವನ್ನು ಬರ್ಕೊಳ್ಳಿ. ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಸೊ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬರ್ಕೊಳ್ತಾ ಇರುವ ಫಾರ್ಮುಲಾ SN ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ l. ಯಾಕೆ ಅಂತ ಹೇಳಿದರೆ ನಮಗೆ ಈ ಕ್ವೆಶನಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಗೊತ್ತಿದೆ, ಸಮ್ ಕೊಟ್ಟಿದ್ದಾರೆ, n ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡಬೇಕು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. SN ಅಂದರೆ 400, ದಟ್ ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ l. a ಅಂದರೆ 5 ಪ್ಲಸ್ l ಅಂದರೆ ಲಾಸ್ಟ್ ಟರ್ಮ್, ದಟ್ ಈಸ್ 45. ಸೊ 400 is equal to n/2. 5 plus 45 ಅಂದರೆ ದಟ್ ಈಸ್ 50. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2, 25 times 50. ಓಕೆ, ಸೊ ಈಗ ವಿ ಹ್ಯಾವ್ 400 is equal to n ಇಂಟು 25. ಸೊ n ವ್ಯಾಲ್ಯೂ ಬೇಕು ನಮಗೆ. 25ಅನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿಕೊಂಡ್ರೆ ಮಲ್ಟಿಪ್ಲಿಕೇಶನ್ ಇರುವಂಥದ್ದು ಡಿನಾಮಿನೇಟರ್ಗೆ ಬರ್ತದೆ. ಸೊ ನಾವು ವಿ ಹ್ಯಾವ್ ಟು ಸಿಂಪ್ಲಿಫೈ 400 ಅಪಾನ್ 25. 5 ಟೇಬಲನ್ನು ಯೂಸ್ ಮಾಡಿ. 5 5s are 25, 5 8s are 40, 0s are 0. ಈಗ 5 and 80 ವಿ ಹ್ಯಾವ್ ಟು ಸಿಂಪ್ಲಿಫೈ. ಸೊ 5 1s are 5, ಇಲ್ಲಿ 5 1s are 5, 3 is the remainder, ಸೊ 30, 6s are 30. ಹಾಗಾಗಿ ನಮಗೆ n ವ್ಯಾಲ್ಯೂ ಸಿಕ್ಕಿತು. 16 is equal to n, or n is equal to 16. So number of terms ಎಷ್ಟಾಯಿತು? Number of terms is 16. Now we have to find the common difference. ಸೊ ಈಗ ಕಾಮನ್ ಡಿಫ್ರೆನ್ಸನ್ನು ಹೇಗೆ ಫೈಂಡ್ ಮಾಡ್ತೀರಿ? n ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, nth ಟರ್ಮ್ ಕೂಡ ನಮಗೆ ಗೊತ್ತಿದೆ, ಅಂದರೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, an ಗೊತ್ತಿದೆ. ಸೊ ಹೌ ವಿ ಕ್ಯಾನ್ ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್? ನಾವೇನು ಯೂಸ್ ಮಾಡಬೇಕು? nth ಟರ್ಮಿನ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. nth ಟರ್ಮ್ ಆಫ್ ಎನ್ AP. nth ಟರ್ಮ್ ಆಫ್ ಎನ್ AP ಫಾರ್ಮುಲಾವನ್ನು ಬರ್ಕೊಳ್ಳಿ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d. ಈಗ an ಅಂದರೆ nth ಟರ್ಮ್, ದಟ್ ಈಸ್ 45, ಇಸ್ ಈಕ್ವಲ್ ಟು a ಅಂದರೆ 5 ಪ್ಲಸ್ n ಅಂದರೆ 16 ಮೈನಸ್ 1 ಇಂಟು d.
45 is equal to 5 plus 16 minus 1 ಅಂದರೆ 15 into D. ಓಕೆ, ಈಗ 15Dಯ ವ್ಯಾಲ್ಯೂ ಬೇಕು. ಈ 5ಅನ್ನು ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಪ್ಲಸ್ 5 ಬಿಕಮ್ಸ್ ಮೈನಸ್ 5. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳೋವಾಗ ಪ್ಲಸ್ 5 ಇದ್ದಿದ್ದು ಮೈನಸ್ 5 ಆಯಿತು. ದ್ಯಾಟ್ ಈಸ್ ಈಕ್ವಲ್ ಟು 15D. 45 ಮೈನಸ್ 5 40 is equal to 15 into D. ಈಗ D ವ್ಯಾಲ್ಯೂ ಬೇಕು, ಹಾಗಾಗಿ 40 ಡಿವೈಡ್ ಬೈ 15. D ಜೊತೆ 15 ಮಲ್ಟಿಪ್ಲೈ ಆಗಿದೆ, ಅದನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ 15 ಅಲ್ವಾ. ಕಾಮನ್ ಡಿಫ್ರೆನ್ಸ್ D ಅನ್ನು ಫೈಂಡ್ ಮಾಡಲಿಕ್ಕೆ ಈಗ ನಾವು 40ಅನ್ನು 15ಇಂದ ಡಿವೈಡ್ ಮಾಡ್ಕೊಳ್ವಾ. ಲೆಟ್ ಅಸ್ ಮೇಕ್ ಯೂಸ್ ಆಫ್ ದಿ ಟೇಬಲ್ ಆಫ್ 5. 5 3s 15, 5 8s 40. ಸೊ ಇಲ್ಲಿ ಹಾಗಾಗಿ ಡಿಯ ಆನ್ಸರ್ ನಮಗೆ ಬಂದು ಕಾಮನ್ ಡಿಫ್ರೆನ್ಸ್ ಹಿಯರ್ ಇಸ್ 8/3. ಸೊ ಕಾಮನ್ ಡಿಫ್ರೆನ್ಸ್ನ ವ್ಯಾಲ್ಯೂ 8/3. ಹಾಗೆ ಎನ್ನನ್ನು ಈಗಾಗಲೇ ನಾವು ಫೈಂಡ್ ಮಾಡಿದ್ವಿ, ಎನ್ ಈಸ್ 16. ಸೊ ನಮಗೆ ಎನ್ ಫೈಂಡ್ ಮಾಡಲಿಕ್ಕೆ ಕೇಳಿದ್ರು, ಎನ್ ಈಸ್ 16, ಕಾಮನ್ ಡಿಫ್ರೆನ್ಸ್ 8/3. ಈಗ ನೆಕ್ಸ್ಟ್ ಕ್ವೆಶನನ್ನು ನಾವು ಸಾಲ್ವ್ ಮಾಡ್ತಾ ಹೋಗುವ. 6th ಕ್ವೆಶನ್ ನೋಡಿಲಿ. ದ ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಆರ್ 17 and 350 ರೆಸ್ಪೆಕ್ಟಿವ್ಲಿ. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ 17 and 350. ಫಸ್ಟ್ ಟರ್ಮನ್ನು ನಾವು ಎ ಅಂತ ಹೇಳಿ ಬರೆಯುವಂಥದ್ದು, ದಟ್ ಈಸ್ 17. ಲಾಸ್ಟ್ ಟರ್ಮ್ ಎ ಎನ್ ಅಥವಾ ಎಲ್, ದಟ್ ಈಸ್ 350. ಇಫ್ ದ ಕಾಮನ್ ಡಿಫ್ರೆನ್ಸ್ ಇಸ್ 9. ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ 9 ಅಂತೆ. ಸೊ ಕಾಮನ್ ಡಿಫ್ರೆನ್ಸನ್ನು ಡಿ ಅಂತ ಹೇಳಿ ಬರಿತೇವೆ. ಡಿ ಈಸ್ ಈಕ್ವಲ್ ಟು 9. ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಆ್ಯಂಡ್ ವಾಟ್ ಇಸ್ ದೇರ್ ಸಮ್. ಹೌ ಮೆನಿ ಟರ್ಮ್ಸ್ ಅಂದರೆ ಎನ್ ಫೈಂಡ್ ಮಾಡಬೇಕು. ದೇರ್ ಸಮ್ ಅಂದರೆ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಸ್ ಎನ್. ಓಕೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಎನ್ ಫೈಂಡ್ ಮಾಡಬೇಕು, ಎಸ್ ಎನ್ ಫೈಂಡ್ ಮಾಡಬೇಕು. ಸೊ ನಮಗೆ ಎನ್ ವ್ಯಾಲ್ಯೂ ಕೊಟ್ಟು ಸಮ್ ಫೈಂಡ್ ಮಾಡಿ ಅಂತ ಕೇಳಿದರೆ ನಾವು ಡೈರೆಕ್ಟ್ ಸಮ್ಮಿನ ಫಾರ್ಮುಲಾ ಹಾಕಿ ಫೈಂಡ್ ಮಾಡ್ಬೋದಿತ್ತು. ಎಸ್ ಎನ್ ಕೊಟ್ಟು ಎನ್ ಫೈಂಡ್ ಮಾಡಿ ಅಂತ ಹೇಳಿದರೆ ನಾವು ಎಸ್ ಎನ್ ಫಾರ್ಮುಲಾ ಹಾಕಿ ಎನ್ನನ್ನು ಫೈಂಡ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಎನ್ನು ಗೊತ್ತಿಲ್ಲ, ಎಸ್ ಎನ್ನು ಗೊತ್ತಿಲ್ಲ. ಹೇಗೆ ಸಾಲ್ವ್ ಮಾಡ್ತೀರಿ? ಎಕ್ಸಾಕ್ಟ್ಲಿ ಏನು ಮಾಡಬೇಕು, ನಮಗೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಆಫ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಕೊಟ್ಟಿದ್ದಾರೆ. ಆ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಮೊದಲಿಗೆ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ತೇವೆ. ಒನ್ಸ್ ವಿ ಗೆಟ್ ದಿ ವ್ಯಾಲ್ಯೂ ಆಫ್ ಎನ್, ನಾವು ಸಮ್ ಆಫ್ nth ಟರ್ಮ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಸಮ್ಮನ್ನು ಫೈಂಡ್ ಮಾಡ್ಬೋದು. ಸೊ ಈಗ ಮೊದಲನೇದಾಗಿ nth ಟರ್ಮ್ ಆಫ್ ಎ ಪಿ. nth ಟರ್ಮ್ ಆಫ್ ಎ ಪಿ ಫಾರ್ಮುಲಾವನ್ನು ಬರ್ಕೊಳ್ಳಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಅಂದರೆ 350. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎ ಎನ್ ಇಸ್ 350, ದ್ಯಾಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಅಂದರೆ 17 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಎನ್ ಮೈನಸ್ 1 ಇಂಟು ಡಿ, ಕಾಮನ್ ಡಿಫ್ರೆನ್ಸ್ ಅಂದರೆ 9. ಓಕೆ, ಈಗ 350 ಇಸ್ ಈಕ್ವಲ್ ಟು 17 ಪ್ಲಸ್ ಎನ್ ಮೈನಸ್ 1 ಇಂಟು 9. ಓಕೆ, ಹಾಗೆ ಬರ್ಕೊಳ್ವ. ಈಗ ಏನು ಮಾಡಬೇಕು ನಾವು 17ಅನ್ನು 350 ಇರುವ ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಅಂದರೆ ಯು ಹ್ಯಾವ್ ಟು ಶಿಫ್ಟ್ ಇಟ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ 350 ಮೈನಸ್ 17 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9. ಓಕೆ, 350 ಮೈನಸ್ 17 ಮಾಡಿ 0ದಿಂದ 7 ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಫ್ರಮ್ ದಿ ನೆಕ್ಸ್ಟ್ ಸೈಡ್. ಓಕೆ, ಈಗ 5ಇಂದ 1ಅನ್ನು ನಾವು 0 ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ 10. 10 ಮೈನಸ್ 7 ಇಸ್ 3. 4 ಮೈನಸ್ 1 is 3. Okay, so 333, that is equal to n minus 1 into 9. ಈಗ n ವ್ಯಾಲ್ಯೂ ಬೇಕಾಗಿರುವ ಕಾರಣ n ಮೈನಸ್ 1ಅನ್ನು ಹೀಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ರಿಟೈನ್ ಮಾಡ್ಕೊಳ್ತೇನೆ. ದಿಸ್ 9 ಅದನ್ನು ನಾವು n ಮೈನಸ್ 1ಗೆ ಮಲ್ಟಿಪ್ಲೈ ಮಾಡಿರುವಂಥದ್ದು, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ 333 ವಿಲ್ ಬಿ ದೇರ್ ಇನ್ ನ್ಯೂಮರೇಟರ್, 9 ಕಮ್ಸ್ ಟು ದಿ ಡಿನಾಮಿನೇಟರ್. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳುವ. 3 3s 9, 3 1s 3, 3 1s 3, 3 1s 3. ಓಕೆ, ಸೊ 1 + 1 + 1 ಆ್ಯಡ್ ಮಾಡಿದರೆ 3 ಬರ್ತದೆ. ಸೊ ಅಗೇನ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಟೇಬಲ್ ಆಫ್ 3. 3 1s, ಸೊ ಇಲ್ಲಿ 3 3s 9, 10 11, 2 is the remainder. ಓಕೆ, 3 7s 21. ಹಾಗಾಗಿ ನಮಗೆ 37 ಸಿಂಪ್ಲಿಫೈ ಮಾಡಿ ಬಂದಿರುವಂಥ ಆನ್ಸರ್ ದ್ಯಾಟ್ ಈಸ್ ಈಕ್ವಲ್ ಟು n ಮೈನಸ್ 1. ಈಗ n ವ್ಯಾಲ್ಯೂ ಬೇಕು, -1 ಇದ್ದದನ್ನು ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ +1.
ಸೊ 37 ಪ್ಲಸ್ 1 ಇಸ್ ಈಕ್ವಲ್ ಟು ಎನ್. ಹಾಗಾಗಿ ಎನ್ ಅಂದರೆ 37 ಪ್ಲಸ್ 1 ದ್ಯಾಟ್ ಈಸ್ ಈಕ್ವಲ್ ಟು 38. ಸೊ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಎನ್ ಟರ್ಮ್ಸ್. ಅಂದರೆ ಈಗ ನಮಗೆ ಎನ್ 38 ಅಂತ ಗೊತ್ತಾಯಿತು. ಎಸ್ 38ಅನ್ನು ನಾವು ಫೈಂಡ್ ಮಾಡಿಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು, ಫಾರ್ಮುಲಾವನ್ನು ಬರೀಬೇಕು. ಫಾರ್ಮುಲಾವನ್ನು ಬರೀರಿ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆ ಫಾರ್ಮುಲಾವನ್ನು ಬರಿಬೋದು. ಅಥವಾ ನಮಗಿಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿರುವ ಕಾರಣ ನಾವು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಫಾರ್ಮುಲಾವನ್ನು ಕೂಡ ಬರ್ಕೊಳ್ಬೋದು. ಸೊ ಈಗ ಎಸ್ ಎನ್ ಅಂದರೆ ಎಸ್ 38. ಸೊ ಎಸ್ 38 ದಟ್ ಈಸ್ ಈಕ್ವಲ್ ಟು ಎನ್ ಬೈ 2. ಎನ್ ಅಂದರೆ 38 ಡಿವೈಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎ ಅಂದರೆ 17 ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮ್ ದ್ಯಾಟ್ ಈಸ್ 350. 2 ಮತ್ತು 38ಅನ್ನು ಇಲ್ಲೇ ಸಿಂಪ್ಲಿಫೈ ಮಾಡಿಕೊಂಡ್ರೆ 2 1s are 2 1s are 2, 2 9s are 18. So S 38 is equal to 19 into 17 plus 350. 0 plus 7 is 7, 5 plus 1 is 6, 3 ಪ್ಲಸ್ 0 ಮೇಲೆ ಇಲ್ಲ. ಓಕೆ, 100th ಪ್ಲೇಸಲ್ಲಿ ಯಾವ ಟರ್ಮ್ ಇಲ್ಲ. ಸೊ 367 ಇಂಟು 19. 19ನ ಟೇಬಲ್ ಬಂದರೆ ವೆಲ್ ಆ್ಯಂಡ್ ಗುಡ್, ಡೈರೆಕ್ಟ್ಲಿ ಯು ಕ್ಯಾನ್ ಮಲ್ಟಿಪ್ಲೈ. ಅಥವಾ ಏನು ಮಾಡಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 367 ಇಂಟು 19. ಫಸ್ಟು 9ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 9 7s are 63, 6 ಕ್ಯಾರಿ, 9 6 54 ಪ್ಲಸ್ 6 ಅಂದರೆ 60, 6 ಕ್ಯಾರಿ, 9 3s are 27 plus 6, 28, 29, 30, 31, 32, 33. So 3303. ಈಗ 1ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ 367. ನಾವು ಆ್ಯಡ್ ದಿಸ್ 3 7 9 6 6 9 7. ಸೊ ದಿ ಸಮ್ ಆಫ್ ಫಸ್ಟ್ 38 ಟರ್ಮ್ಸ್, ಎಸ್ 38 ಈಸ್ 6973. ಸೊ ಸಮ್ ಆಫ್ ದಿ first 38 terms, yes 38 is 6973. ಸೊ ಎನ್ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಕೇಳಿದರು, ದಟ್ ಈಸ್ 38. ಹಾಗೆ ಸಮ್ ಆಫ್ ದಿ ಫಸ್ಟ್ 38 ಟರ್ಮ್ಸ್ ಇಸ್ 6973. Look into the 7th question. Find the sum of first 22 terms of an AP in which D is 7 and 22nd term is 149. ಓಕೆ, ಇಲ್ಲಿ ಸಮ್ ಆಫ್ ಫಸ್ಟ್ 22 ಟರ್ಮ್ಸನ್ನು ಫೈಂಡ್ ಮಾಡಬೇಕಂತೆ. ಅಂದರೆ ನಮಗೆ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎನ್ ಇಸ್ ಈಕ್ವಲ್ ಟು 22. ಕಾಮನ್ ಡಿಫರೆನ್ಸ್ ಡಿ ಕೊಟ್ಟಿದ್ದಾರೆ, ಡಿ ಈಸ್ 7. 22nd ಟರ್ಮನ್ನು ಕೊಟ್ಟಿದ್ದಾರೆ, ಅಂದರೆ A22 ದಟ್ ಈಸ್ ಈಕ್ವಲ್ ಟು 149. ನಾವು ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಅಂದರೆ S22ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ S22ಅನ್ನು ಫೈಂಡ್ ಮಾಡಲಿಕ್ಕೆ ನಮಗೆ ಮೊದಲನೇದಾಗಿ ದ ಫಸ್ಟ್ ಟರ್ಮ್ ಬೇಕು ಅಲ್ವಾ. ಸಮ್ ಆಫ್ ದಿ ಫಸ್ಟ್ ಟರ್ಮ್ಸನ್ನು ಫೈಂಡ್ ಮಾಡಲಿಕ್ಕೆ ನೀವು ಎರಡು ಫಾರ್ಮುಲಾವನ್ನು ನಾವು ಕಲ್ತಿದ್ದೇವೆ. ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಥವಾ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಅಂಥೇಳಿ ಯಾವುದೇ ಫಾರ್ಮುಲಾವನ್ನು ಯೂಸ್ ಮಾಡಿದರೂ ನಮಗೆ ಇಲ್ಲಿ ಫಸ್ಟ್ ಟರ್ಮ್ ಬೇಕು. ಸೊ ಮೊದಲನೇದಾಗಿ ನಾವು ಎ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಅದಾದಮೇಲೆ ನಾವು ಸಮ್ ಆಫ್ 22 ಟರ್ಮ್ಸನ್ನು ಫೈಂಡ್ ಮಾಡಬೇಕು. ಸೊ ಈಗ ನಮಗೆ 22nd ಟರ್ಮ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು nth ಟರ್ಮ್ ಆಫ್ ಎ ಪಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಈಗ ನಮಗೆ A22 ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾವನ್ನು ಯೂಸ್ ಮಾಡಿದರೆ A22 is equal to A plus 22 minus 1 into D, right? A22 ಅಂದರೆ 149 is equal to A is what we have to find, plus 22 minus 1 ಅಂದರೆ 21 into D ಅಂದರೆ 7. So 149 is equal to A plus 21 into 7 multiply ಮಾಡ್ಕೊಳ್ಳಿ. 7 1s are 7, 7 2s are 14.
ಸೊ 21 ಇಂಟು 7 ಅಂದರೆ 147. ಈಗ ನಮಗೆ ಎ ವ್ಯಾಲ್ಯೂ ಬೇಕಾಗಿರುವಂಥದ್ದು ಅದನ್ನು ಹಾಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ 149. ರೈಟ್ ಹ್ಯಾಂಡ್ ಸೈಡಲ್ಲಿರುವಂತಹ ಪ್ಲಸ್ 147 ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ ಮೈನಸ್ 147. 149 ಮೈನಸ್ 147 ಅಂದರೆ 2. ಸೊ ಎ ಇಸ್ ಈಕ್ವಲ್ ಟು 2. ಫಸ್ಟ್ ಟರ್ಮ್ ಸಿಕ್ಕಿತ್ತು ನಮಗೆ. ಫಸ್ಟ್ ಟರ್ಮ್ ಈಸ್ 2. ಈಗ ನಾವು S22 ಫೈಂಡ್ ಮಾಡಿಕೊಳ್ಳುವ. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ. ಸಮ್ ಆಫ್ ಫಸ್ಟ್ n terms Sn is equal to. ಸೊ ಎರಡು ಫಾರ್ಮುಲಾದಲ್ಲಿ ಈಗ ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ. ಯಾಕಂದರೆ 22nd ಟರ್ಮಿನವರೆಗಿನ ಸಮ್ಮನ್ನು ಫೈಂಡ್ ಮಾಡಬೇಕು. ಸೊ n/2 ಇಂಟು ಎ ಪ್ಲಸ್ ಎಲ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಎನ್ ಅಂದರೆ 22. ಸೊ ಎನ್ ಅಂದರೆ 22 ಡಿವೈಡ್ ಬೈ 2 ಇಂಟು ಎ ಪ್ಲಸ್ ಎಲ್. ಎ ಅನ್ನು ಈಗಷ್ಟೇ ಫೈಂಡ್ ಮಾಡಿದ್ವಿ, ದಟ್ ಇಸ್ 2 ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮ್ ಅಂದರೆ ಇಲ್ಲಿ 22nd ಟರ್ಮ್, ದಟ್ ಈಸ್ 149. 22/2 ಸಿಂಪ್ಲಿಫೈ ಮಾಡ್ಕೊಳ್ಬೋದು. 2 1s are 2, 2 11s are 22. ಸೊ ನಾವು S22 ಇಸ್ ಈಕ್ವಲ್ ಟು 22/2 ಅಂದರೆ 11 ಇಂಟು ಬ್ರ್ಯಾಕೆಟ್ನ ಒಳಗಿರುವಂತಹ ಟರ್ಮ್ಸ್ ನೋಡಿ. 2 ಪ್ಲಸ್ 149 ಅಂದರೆ 151. ಸೊ ಈಗ ನಮಗೆ S22 ವ್ಯಾಲ್ಯೂ ಬೇಕು ಅಂತ ಹೇಳಿದರೆ ನಾವು 11 151ಗೆ ಮಲ್ಟಿಪ್ಲೈ ಮಾಡಬೇಕು. 11 1s are 11, 1 ಕ್ಯಾರಿ, 11 5s are 55 ಪ್ಲಸ್ 1 56, 6 ಬರದೆ 5 ಕ್ಯಾರಿ, 11 1s are 11 ಪ್ಲಸ್ 5. 12, 13, 14, 15, 16. So sum of the first 22 terms, ನಮ್ಮ ಆನ್ಸರ್ ದಟ್ ಈಸ್ 1661. ಸೊ ಇಲ್ಲಿ ಕ್ವೆಶನಲ್ಲಿ ನಮಗೆ ಸಮ್ ಆಫ್ ದಿ 22nd ಟರ್ಮ್ಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದರು. ಅದನ್ನು ನಾವು ಫೈಂಡ್ ಮಾಡಿದ್ವಿ. ಆದರೆ ನಮಗೆ ಕ್ವೆಶನಲ್ಲಿ ಎ ಫೈಂಡ್ ಮಾಡಿ ಅಂತ ಹೇಳಿ ಕೇಳಲಿಲ್ಲ, ಬಟ್ ಸ್ಟಿಲ್ ನಮಗೆ ಸಮ್ ಆಫ್ ದಿ 22nd ಟರ್ಮ್ಸ್ ಫೈಂಡ್ ಮಾಡಲಿಕ್ಕೆ ಎ ವ್ಯಾಲ್ಯೂ ಫೈಂಡ್ ಮಾಡುವ ನೆಸೆಸಿಟಿ ಇತ್ತು. ಸೊ ಮೊದಲನೇದಾಗಿ ಎ ವ್ಯಾಲ್ಯೂವನ್ನು ಫೈಂಡ್ ಮಾಡಿದ್ವಿ. ಅದಾದಮೇಲೆ ನಾವು 22nd ಟರ್ಮ್ಸ್ವರೆಗಿನ ಸಮ್ಮನ್ನು ಫೈಂಡ್ ಮಾಡ್ಕೊಂಡ್ವಿ. ನಾವು ಲುಕ್ ಇನ್ ಟು ದಿ 8th ಕ್ವೆಶನ್. ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ 51 ಟರ್ಮ್ಸ್ ಆಫ್ ಎನ್ ಎ ಪಿ. ಫಸ್ಟ್ 51 ಟರ್ಮ್ಸಿನವರೆಗಿನ ಸಮ್ಮನ್ನು ಫೈಂಡ್ ಮಾಡಬೇಕು. ಅಂದರೆ ನಾವು S51 ಫೈಂಡ್ ಮಾಡಬೇಕು. ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಆರ್ ಗಿವನ್ ಟು ಅಸ್. ಓಕೆ, ಸೆಕೆಂಡ್ ಟರ್ಮ್ ಇಸ್ 14 ಆ್ಯಂಡ್ ಥರ್ಡ್ ಟರ್ಮ್ ಇಸ್ 18 ರೆಸ್ಪೆಕ್ಟಿವ್ಲಿ. ಓಕೆ, ಥರ್ಡ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮನ್ನು ಕೊಟ್ಟಿದ್ದಾರೆ. ಸಮ್ ಆಫ್ 51 ಟರ್ಮ್ಸನ್ನು ಫೈಂಡ್ ಮಾಡಬೇಕಂತೆ. ಸೊ ಗಿವನ್ ಸೆಕೆಂಡ್ ಟರ್ಮ್ ಅಂದರೆ A2 ದಟ್ ಈಸ್ ಈಕ್ವಲ್ ಟು 14. ಹಾಗೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ A3 ದಟ್ ಈಸ್ ಈಕ್ವಲ್ ಟು 18. ಫಸ್ಟ್ ಟರ್ಮ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. S51 ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. S51 ಅಂದರೆ ಇಲ್ಲಿ n ವ್ಯಾಲ್ಯೂ ಕೂಡ ನಮಗೆ ಕೊಟ್ಟಿದ್ದಾರೆ. n ಇಸ್ ಈಕ್ವಲ್ ಟು 51. ಆದರೆ ನಮಗೆ ಸಮ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಏನು ಫಾರ್ಮುಲಾ ಯೂಸ್ ಮಾಡ್ತೇವೆ ನಾವು? ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ. Sn is equal to n/2 into 2a plus n minus 1 into d. ಸಮ್ ಫೈಂಡ್ ಮಾಡಲಿಕ್ಕೆ ನಮಗೆ n ವ್ಯಾಲ್ಯೂ ಬೇಕು, ಕೊಟ್ಟಿದ್ದಾರೆ. ಎ ಮತ್ತು ಡಿ ಬೇಕು ಅಲ್ವಾ. ಮೊದಲನೇದಾಗಿ ಎ ಬೇಕು, ಹಾಗೆ ಡಿ ಬೇಕು. ಎ ಮತ್ತು ಡಿ ಗೊತ್ತಿದ್ರೆ ಮಾತ್ರ ನಾವು ಸಮ್ಮನ್ನು ಫೈಂಡ್ ಮಾಡ್ಬೋದು. ಈಗ ಎ ಮತ್ತು ಡಿಯನ್ನು ಹೇಗೆ ಫೈಂಡ್ ಮಾಡ್ತೀವಿ? ಸೊ ನಮಗೆ A2 ಮತ್ತು A3 ಕೊಟ್ಟಿದ್ದಾರೆ ಅಲ್ವಾ. ಸೊ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಅದು A2 ಮೈನಸ್ ಎ ಇರ್ಬೋದು ಅಥವಾ A3 ಮೈನಸ್ A2 ಇರ್ಬೋದು. ಸೊ ಡಿ ಅಂದರೆ A3 ಮೈನಸ್ A2 ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೇನೆ. ಸೊ ಈಗ ಡಿ ವ್ಯಾಲ್ಯೂ ಬೇಕು ಅಂತ ಹೇಳಿದರೆ A3 ಮೈನಸ್ A2 ಮಾಡಬೇಕು. ಸೊ 18 ಮೈನಸ್ 14. ಸೊ ಡಿ ಇಸ್ ಈಕ್ವಲ್ ಟು 18 ಮೈನಸ್ 14 ಅಂದರೆ 4. ಡಿ ವ್ಯಾಲ್ಯೂ ಸಿಕ್ಕಿತ್ತು ನಮಗೆ. ಡಿ ಈಸ್ 4. ಈಗ ಎ ವ್ಯಾಲ್ಯೂ ಬೇಕು. ನಮಗೆ ಗೊತ್ತಿದೆ A2 ಅಂದರೆ ಎ ಪ್ಲಸ್ ಡಿ. A2 ಅಂದರೆ ಎ ಪ್ಲಸ್ ಡಿ ಅಂತ ಹೇಳಿ ಗೊತ್ತಿದೆ. A2 ಅಂದರೆ 14 ಅಂತ ಹೇಳಿ ಕೊಟ್ಟಿದ್ದಾರೆ.
ಎ ವ್ಯಾಲ್ಯೂ ನಮಗೆ ಫೈಂಡ್ ಮಾಡಬೇಕಾಗಿರುವಂಥದ್ದು ಕಾಮನ್ ಡಿಫರೆನ್ಸ್ ಡಿ ಅಂದರೆ 4 ಅಂತ ಹೇಳಿ ನಾವೀಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಎ ವ್ಯಾಲ್ಯೂ ಬೇಕಾಗಿರುವ ಕಾರಣ ಎಯನ್ನು ಹಾಗೆ ಇಟ್ಕೊಂಡ್ರೆ 14 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ರೈಟ್ ಹ್ಯಾಂಡ್ ಸೈಡಲ್ಲಿರುವಂತಹ +4 ನೀವು ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ -4. ಸೊ 14 - 4 ಅಂದರೆ 10 is equal to a. ಓಕೆ, therefore a is equal to 10. ಎ ವ್ಯಾಲ್ಯೂ ಫೈಂಡ್ ಮಾಡಿದ್ವಿ, ಡಿ ವ್ಯಾಲ್ಯೂ ಫೈಂಡ್ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರುವಂಥದ್ದು ಸಮ್ ಆಫ್ ದ ಫಸ್ಟ್ 51 ಟರ್ಮ್ಸ್ ಆಫ್ ಎ ಪಿ. ಈಗ ಎ ಗೊತ್ತಿದೆ, ಡಿ ಗೊತ್ತಿದೆ. ಸೊ ವಿ ಹ್ಯಾವ್ ಡಿ ಈಸ್ 4 ಹಾಗೆ ಎ ಈಸ್ 10. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ವಾ. ವಿ ವಾಂಟ್ ಎಸ್ 51. ಸೊ ಎನ್ ಅಂದರೆ 51 ಡಿವೈಡ್ ಬೈ 2 ಇಂಟು 2 ಇಂಟು ಎ ಅನ್ನು ಈಗಷ್ಟೇ ಫೈಂಡ್ ಮಾಡಿದ್ವಿ, ದಟ್ ಇಸ್ 10 ಪ್ಲಸ್ ಎನ್ -1 ಅಂದರೆ 51 - 1 ಇಂಟು ಡಿ ಅಂದರೆ ಕಾಮನ್ ಡಿಫರೆನ್ಸ್, ದಟ್ ಇಸ್ 4. ಸಿಂಪ್ಲಿಫೈ ಮಾಡ್ತಾ ಹೋಗುವ. ಎಸ್ 51 is equal to 51/2. ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಇಟ್ಕೊಳ್ತೇನೆ. ಬ್ರ್ಯಾಕೆಟ್ ಒಳಗಿನ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಂಪ್ಲಿಫೈ ಮಾಡುವ. 2 ಇಂಟು 10 is 20 ಪ್ಲಸ್ 51 - 1 ಅಂದರೆ 50 ಇಂಟು 4. ರೆಸ್ಟ್ ಆಫ್ ದಿ ಟರ್ಮ್ಸನ್ನು ಹಾಗೆ ಇಟ್ಕೊಳ್ಳುವ. 51/2 ಬ್ರ್ಯಾಕೆಟ್ನ ಒಳಗೆ ಇರುವಂಥದ್ದು 20 ಪ್ಲಸ್ 50 ಇಂಟು 4 ಇದೆ, 4 ಇಂಟು 0 is 0, 4 ಇಂಟು 5 is 20. ಸೊ 200 ಪ್ಲಸ್ 20, 51/2 ಇಂಟು 20 ಪ್ಲಸ್ 200 ಅಂದರೆ 220. ಎಸ್ 51 ಫೈಂಡ್ ಮಾಡ್ತಾ ಇರುವಂಥದ್ದು. ಈಗ 2 ಮತ್ತು 220 ಸಿಂಪ್ಲಿಫೈ ಮಾಡ್ಕೊಳ್ಬೋದು, ಕ್ಯಾನ್ಸಲ್ ಮಾಡ್ಕೊಳ್ಳೋ. 2 1s are 2, 2 1s are 2, 2 1s are 2, 2 0s are 0. ಸೊ ಈಗ ಎಸ್ 51 is equal to 51 into 110. ಎಸ್ 51 ಬೇಕು. 51 ಮತ್ತು 110 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0 ಮಲ್ಟಿಪ್ಲೈ ಮಾಡಿದರೆ ಬರುವಂಥದ್ದು 0. ಸೊ 0 ಫಸ್ಟ್ ಬರ್ಕೊಂಡೆ. ಈಗ 11 ಇಂಟು 51 ಮಾಡಬೇಕು. 11 1s are 11, 1 ಕ್ಯಾರಿ, 11 5s are 55 ಪ್ಲಸ್ 1 56. ಸೊ ಸಮ್ ಆಫ್ ದಿ ಫಸ್ಟ್ 51 ಟರ್ಮ್ಸ್, that is 5610. Okay, sum of first 51 terms, ಅದರ ಆನ್ಸರ್ 5610. ಓಕೆ, ನಮಗೆ A2 ಮತ್ತು A3 ಕೊಟ್ಟಿದ್ರು, ಅದನ್ನು ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಿದ್ವಿ. ಅದೆರಡನ್ನು ಫೈಂಡ್ ಮಾಡಿದ ಮೇಲೆ ನಾವು ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸಿನ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಫಸ್ಟ್ 51 ಟರ್ಮ್ಸಿನ ಸಮ್ಮನ್ನು ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ಎ ಪಿ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡುವಾಗ ನಮಗೆ ಯಾವ ಫಾರ್ಮುಲಾಸನ್ನೆಲ್ಲ ಕಲ್ತಿದ್ದೇವೆ ಅದೆಲ್ಲ ಫಾರ್ಮುಲಾಸ್ ಕೂಡ ಅಪ್ಲೈ ಆಗ್ತದೆ. ಹಾಗೆ ಕೆಲವೊಂದು ಕೇಸಸ್ಸಲ್ಲಿ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡುವಾಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ಸಾಲ್ವ್ ಮಾಡ್ತಿರುವಂಥದ್ದು ಈಗಾಗಲೇ ನೋಡಿದ್ದೇವೆ. ಸೊ ಯು ಶುಡ್ ಪ್ರಾಕ್ಟೀಸ್ ದೀಸ್ ಕ್ವೆಶನ್ಸ್ ವೆರಿ ವೆಲ್. ತುಂಬ ಈಸಿ ಇದೆ ಎ ಪಿ ಚಾಪ್ಟರ್ನ ಕ್ವೆಶನ್ಸ್. ಹಾಗೆ ಸಾಲ್ವ್ ಮಾಡೋದ್ರಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಸಾಲ್ವಿಂಗ್ ದೀಸ್ ಕ್ವೆಶನ್ಸ್. ಖಂಡಿತವಾಗಿ ಕೂಡ ನೀವು ಕ್ವೆಶನ್ಸನ್ನು ಎಕ್ಸಾಮ್ಸಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ. ಹಾಗೆ ಈ ವಿಡಿಯೋದ PDF ನೋಟ್ಸನ್ನು ಪಡೀಲಿಕ್ಕೋಸ್ಕರ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನಲ್ಲಿ ವಿಡಿಯೋ ಸೊಲ್ಯೂಷನ್ಸ್ ಏನಿದೆ ಅದರ ಎಲ್ಲ ನೋಟ್ಸನ್ನು ನಾವು ಅಪ್ಲೋಡ್ ಮಾಡಿರ್ತೇವೆ. ಸೊ ಚೆಕ್ಔಟ್ ದಿ ರಿಲೆವೆಂಟ್ ನೋಟ್ಸ್ ಆ್ಯಂಡ್ ಯು ಕ್ಯಾನ್ ಪ್ರಾಕ್ಟೀಸ್ ವೆಲ್. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಕ್ವೆಶನ್ಸಲ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದಲ್ಲಿ, ಏನಾದರೂ ಕ್ವೆಶನ್ಸ್ ಎ ಪಿ ಚಾಪ್ಟರ್ಗೆ ರಿಲೇಟೆಡ್ ನಿಮಗೆ ಡೌಟ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.